ವೀಕ್ಷಕರೇ ನಮಸ್ಕಾರ. ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಭತ್ತದ ಬೆಳೆಗೆ ತಕ್ಷಣ ಎಡದಂಡೆ ಕಾಲುವೆ ಮೂಲಕ ನೀರು ಹರಿಸಬೇಕು, ಇಲ್ಲದಿದ್ದರೆ ರೈತರೊಂದಿಗೆ ಸೇರಿ ಉಗ್ರ ಹೋರಾಟ ನಡೆಸುವುದಾಗಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದಷ್ಟು ಶೀಘ್ರ ಐಸಿಸಿ ಸಭೆ ಕರೆದು ಎಡದಂಡೆ ಕಾಲುವೆಗೆ ನೀರು ಹರಿಸುವ ಮೂಲಕ ಭತ್ತದ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಇನ್ನು ಮಾನ್ವಿ ಪಟ್ಟಣದ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆಯಲ್ಲೇ ಕಾಲಹರಣ ಮಾಡ್ತಾ ಇದೆ, ರೈತರ ಸಮಸ್ಯೆಗಳತ್ತ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದ್ದಾರೆ. ಕಳೆದ ಬೇಸಿಗೆ ಬೆಲೆಯಲ್ಲಿ ಗೇಟಿನ ನೆಪವೊಡ್ಡಿ ಡ್ಯಾಂನಲ್ಲಿ ನೀರಿದ್ದು ಸಹ ನೇತೃತ್ವ ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತ ಬೆಳೆಗೆ ನೀರು ಕೊಡುವಲ್ಲಿ ವಿಫಲರಾಗಿದ್ದು. ಕಳೆದ ಬೇಸಿಗೆ ಹಂಗಾಮಿನಲ್ಲಿ ಜಲಾಶಯದಲ್ಲಿ ಸಾಕಷ್ಟು ನೀರಿದ್ರೂ ಕ್ರಸ್ಟ್ ಗೇಟ್ ದುರಸ್ತಿ ನೆಪದಲ್ಲಿ ರೈತರಿಗೆ ನೀರು ನೀಡಲಿಲ್ಲ. ಈಗ ಜಲಾಶಯದಲ್ಲಿ 51 ಟಿಎಂಸಿ ನೀರಿನ ಸಂಗ್ರಹ ಹಾಗೂ 91,000 ಕ್ಯೂಸೆಕ್ ಒಳಹರಿವು ಇದ್ರೂ ಕೂಡ ಸರ್ಕಾರ ಇನ್ನೂ ಐಸಿಸಿ ಸಭೆ ಕರೆದು ನೀರು ಹರಿಸುವ ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತ ಟೀಕಿಸಿದ್ದಾರೆ. ಆ ನಿಟ್ಟಿನಲ್ಲಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು 51 ಟಿಎಂಸಿ ನೀರು ಡ್ಯಾಮ್ನಲ್ಲಿ ಇದ್ದುದು ಇನ್ಫ್ಲೋ ಏನಿದೆ 91,000 ಕ್ಯೂಸೆಕ್ಸ್ ಇದೆ. ಉತ್ತಮ ಮಳೆ ಆಗ್ತಾ ಇದೆ ಮೇಲೆ. ಬಹುಶಃ ಇನ್ನೊಂದು 4-5 ದಿವಸ, ಒಂದು ವಾರದ ಒಳಗಡೆನೆ 70 ಟಿಎಂಸಿ ದಾಟತಕ್ಕಂತ ಒಂದು ಅವಕಾಶ ಇದೆ. ಕೂಡಲೇ ಐಸಿಸಿ ಸಭೆ ಕರೆದು ಭತ್ತದ ಬೆಳೆಗೆ ನೀರು ಹರಿಸಬೇಕು. ಜಿಲ್ಲೆಯ ಎಲ್ಲ ಶಾಸಕರು ಈ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಿರವಾರ ಮತ್ತು ಮಾನ್ವಿ ಭಾಗದ ಕೆಳಭಾಗದ ರೈತರ ಹಿತದೃಷ್ಟಿಯಿಂದ ಆದಷ್ಟು ಬೇಗನೆ ಸರ್ಕಾರ ಐಸಿಸಿ ಸಭೆ ಕರೆದು ಬೆಳೆಗೆ ನೀರು ಕೊಡಲಿಕ್ಕೆ, ಭತ್ತದ ಬೆಳೆಗೆ ನೀರು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಮಾನ್ವಿ ಸಿರವಾರ ಭಾಗದ ರೈತರು ಇವತ್ತ ಭತ್ತವನ್ನ ಬಿತ್ತತಕ್ಕಂಥ ಕೆಲಸ ಮಾಡ್ಯಾರ. ಇವತ್ತು ಆದಷ್ಟು ಬೇಗನೆ ನೀರು ಕೊಟ್ರೆ ಆ ಭತ್ತಕ್ಕೆ ಅನುಕೂಲ ಆಗ್ತದೆ. ಇಲ್ಲದಿದ್ರೆ ರೈತರ ಜೊತೆಗೂಡಿ ನಮ್ಮ ಪಕ್ಷದ ವತಿಯಿಂದ ರಸ್ತೆಗೆ, ಬೀದಿಗೆ ಇಳಿದು ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕಾ ಅಧ್ಯಕ್ಷರಾದ ಈರಣ್ಣ ಮರ್ಲಟ್ಟಿ, ಟಿ ಮಲ್ಲಿಕಾರ್ಜುನ್ ಬಲ್ಲಟಗಿ, ರೈತ ಘಟಕದ ಅಧ್ಯಕ್ಷ ಶರಣಪ್ಪಗೌಡ ಮದ್ಲಾಪುರ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿವಕುಮಾರ್ ಚಲ್ಮಲ್, ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.